ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 235. ಇವತ್ತಿನ ಕತೆ ಮಹಾಮಂತ್ರಿಯಾದ ಧೂರ್ತ. ಧೂರ್ತ ಅಂದರೆ ಯಾರು? ಮೋಸಗಾರ, ಚತುರ, ಚಾಣಾಕ್ಷ. ಆದರೆ ಕಪಟಿನೇ. ಜಾಣತನ ಇರುತ್ತೆ, ಜಾಣತನವನ್ನು ಮೋಸಕ್ಕೆ ಬಳಸ್ಕೊಳ್ಳೋನೇ ಧೂರ್ತ ಅಂತ ಕರಿತೀವಿ. ಸ್ವರ್ಣಪುರಿ ಅನ್ನೋ ಒಂದು ರಾಜ್ಯ ಇದೆ. ಅಲ್ಲಿ ಆದಿತ್ಯ ಕೀರ್ತಿ ಅನ್ನೋ ರಾಜ ಆಳ್ತಾ ಇದ್ದ. ಆದರೆ ಏನಾಗಿದೆ, ರಾಜನಿಗೆ ಇತ್ತೀಚೆಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಕಾಣಿಸ್ತಾ ಇತ್ತು. ಅವನು ಮಂತ್ರಿಗಳ ಸಮಾಲೋಚನೆ ಕರೆದಿದ್ದ. ಅವರೆಲ್ಲರೂ ಸಹಿತ ಹಣಕಾಸಿನ ತೊಂದರೆ ಇದ್ದಾಗ ನಾವು ಜನರ ಮೇಲೆ ತೆರಿಗೆ ಹಾಕಬೇಕು ಅಂದರು. ರಾಜನಿಗೆ ಅದು ಇಷ್ಟ ಇರಲಿಲ್ಲ. ಅವ್ರು ಹೇಳಿದ ಸಲಹೆಗಳು ಯಾವುದೂ ಇಷ್ಟ ಆಗಲಿಲ್ಲ. ಜನಕ್ಕೆ ತೊಂದರೆ ಆಗದೇ ಇದ್ದ ಹಾಗೆ, ಸಾಮಾನ್ಯ ಜನಕ್ಕೆ ತೊಂದರೆ ಆಗದಿದ್ದಂಗೆ ಹಣಕಾಸಿನ ಮೂಲಗಳನ್ನು ನಾವು ಹೆಚ್ಚಿಸಬೇಕು. ಉಪಾಯ ಹೊಳಿಲೇ ಇಲ್ಲ. ಸಭೆ ವಿಫಲವಾಗಿಬಿಟ್ಟಿದೆ. ಇಲ್ಲೇನಾಗಿದೆ, ಹಳ್ಳಿಯಿಂದ ಒಬ್ಬ ಜಯಸೇನ ಅನ್ನೋವಂಥ ಧೂರ್ತ ಬಂದ. ಎಲ್ಲಿಗೆ? ಇದೇ ಸ್ವರ್ಣಪುರಿಗೆ ಬಂದ. ಧೂರ್ತ ಅಂದರೆ ಹೇಳಿದ್ನಲ್ಲ, ಮಹಾ ಜಾಣ, ಆದರೆ ಮೋಸಗಾರ. ಇವರಿಗೆ ತನ್ನ ಬಣ್ಣವಾದ ಮಾತು, ಜಾಣತನದಿಂದ ಎಲ್ಲರಿಗೂ ಟೋಪಿ ಹಾಕಿ ಮೋಸ ಮಾಡಿ ಹಣ ಸಂಪಾದನೆ ಮಾಡಿ ಮೋಜು ಮಾಡ್ಕೊಂಡು ಇದ್ದ. ಅವನಿಗೆ ಸಣ್ಣ ಊರಿನಾಗ ಯಾಕೆ ಇರೋದು, ದೊಡ್ಡ ಊರಿಗೆ ಬರೋಣ, ಬೇಗ ಹಣವನ್ನು ಗಳಿಸೋಣ, ಸ್ವಲ್ಪ ಹೆಸರನ್ನು ಗಳಿಸಬೇಕು ಅಂತೇಳಿ ಈ ಸ್ವರ್ಣನಗರಿಗೆ ಬಂದಿದ್ದ. ಸೀದಾ ಏನು ಮಾಡ್ದ, ವೇಷ ಭಾಷೆ ಎಲ್ಲ ಬದಲಾಯಿಸಬಲ್ಲ ಜಾಣ. ಅವನೇನು ಮಾಡಿದ್ದಾನೆ, ತನ್ನ ಹೆಸರನ್ನು ಬದಲಾಯಿಸ್ಕೊಳ್ಳಿಲ್ಲ, ಜಯಸೇನ ಅಂತಲೇ ಇಟ್ಕೊಂಡಿದ್ದಾನೆ. ಸೀದಾ ವರ್ತಕನ ವೇಷ ಹಾಕ್ಕೊಂಡು ರಾಜಸ್ಥಾನಕ್ಕೆ ಹೋದ. ಮಹಾರಾಜರಿಗೆ ನಮಸ್ಕಾರ ಮಾಡ್ದ. ಮಹಾಪ್ರಭುಗಳೇ, ನನ್ನ ಹೆಸರು ಜಯಸೇನ ಅಂತೇಳಿ, ನಾನೊಬ್ಬ ವರ್ತಕ. ನನಗೆ ಹಣಕಾಸಿಂದೇನೂ ತೊಂದರೆ ಇಲ್ಲ. ತಮ್ಮಂಥ ಮಹಾಮೇಧಾವಿಗಳು ತಾವು, ಮಹಾಪುರುಷರು. ಹಾಗಾಗಿ ತಮ್ಮ ಸೇವೆ ಮಾಡ್ಕೊಂಡಿರ್ತೀನಿ. ನಂಗೆ ಸಂಬಳ ಏನು ಕೊಡೋದು ಬೇಡ, ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ. ಆಯ್ತಪ್ಪ, ಇರು ಅಂದ್ಬಿಟ್ಟು. ಒಂದು 15 ದಿನ ಆಯಿತು. ಆಗ ಇವನಿಗೂ ಗೊತ್ತಾಯಿತು, ಓಹೋ, ಈ ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ. ಅದಕ್ಕೆ ರಾಜ ಪರಿಹಾರ ಇಲ್ಲದೆ ಒದ್ದಾಡ್ತಿದ್ದಾನೆ. ಆಹಾ, ಇದೇ ಸಮಸ್ಯೆಯನ್ನು ನಾನು ನನ್ನ ಅಭಿವೃದ್ಧಿಗೆ ಯಾಕೆ ಬಳಸ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿದ. ಮಹಾರಾಜ ನನ್ನ ಏಕಾಂತದಲ್ಲಿ ಕಂಡ. ಮಹಾಪ್ರಭುಗಳೇ, ಈಗ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿದೆ ಸಾಮ್ರಾಜ್ಯದಲ್ಲಿ ಅನ್ನೋದು ಒಂದು ಗುಟ್ಟಾದ ವರ್ತಮಾನ ಸಿಕ್ತು. ನನಗೆ ನೀವು ಒಂದು ಸಣ್ಣ ಸಹಾಯ ಮಾಡಿದರೆ ನಾನು ಪ್ರತಿನಿತ್ಯ ನಿಮಗೆ 500 ಬಂಗಾರದ ನಾಣ್ಯಗಳನ್ನು ಉಡುಗೊರೆಯಾಗಿ ಕೊಡ್ತೀನಿ. ನಾನೇನು ಮಾಡಬೇಕಪ್ಪ? ಏನಿಲ್ಲ ಮಹಾಪ್ರಭುಗಳೇ, ತಪ್ಪು ತಿಳಿಬಾರ್ದು, ತಾವು ದೊಡ್ಡವರು. ರಾಜ್ಯಸಭೆ ನಡೀತಾ ಇರುತ್ತೆ. ಆಗ ನಾನು ಹತ್ತಿರ ಬರ್ತೀನಿ. ನೀವು 2 ನಿಮಿಷ ಗುಟ್ಟಾಗಿ ಎಲ್ಲರ ಮುಂದೆ ಮಾತಾಡಲಿಕ್ಕೆ ಒಂಚೂರು ಅವಕಾಶ ಕೊಡಬೇಕು. ನಾನು ನಿಮಗೆ ತಪ್ಪು ತಿಳಿಬೇಡಿ, 500 ಬಂಗಾರ ನಾಣ್ಯಗಳನ್ನು ಕೊಡ್ತೀನಿ. ರಾಜ, ಅಯ್ಯೋ, 2 ನಿಮಿಷ ಎಲ್ಲರ ಮುಂದೆ ಗುಟ್ಟ ಮಾತಾಡಲಿಕ್ಕೆ 500 ಬಂಗಾರ ನಾಣ್ಯ ಕೊಡ, ಆಯ್ತಪ್ಪ ಅಂತ ಒಪ್ಪಿಗೆ ಕೊಟ್ಟೇ ಬಿಟ್ಟ. ಸರಿ, ಜಯಸೇನ ಮೊದಲೇ ಜಾಣ, ಪುಕ್ಕಟೆ ದುಡ್ಡನ್ನು ಹಾಕೋನಲ್ಲ, ದುಡ್ಡನ್ನು ದೋಚೋನು. ತುಂಬಿದ ಸಭೆ ನಡೀತಾ ಇದೆ. ಏನು ರಾಜ ಮೇಲ್ಗಡೆ ಸಿಂಹಾಸನ ಮೇಲೆ ಕೂತ್ರೆ ಕಡೆ ಮಂತ್ರಿ, ಸೇನಾಧಿಪತಿ, ಬಹಳ ದೊಡ್ಡ ಅಧಿಕಾರಿಗಳು, ಭಂಡಾರಿಗಳು ಎಲ್ಲ ಇದ್ದಾರೆ. ನಮ್ಮ ಜಯಸೇನ ಬಂದ. ಮೊದಲೇ ಮಾತಾಡ್ದಂಗೆ ದೂರದಲ್ಲಿ ನಿಂತ್ಕೊಂಡು, ಮಹಾಪ್ರಭುಳ ಬನ್ನಿ ಜಯಸೇನ ಅಂದರು. ಇಬ್ಬರು ಗುಸ್ಗುಸ ಪಿಸ್ ಅಂತೇನೋ ಮಾತಾಡಿದರು. ಜಯಸೇನನ ಕಣ್ಣು ಅಲ್ಲೊಬ್ಬ ಅಧಿಕಾರಿಯ ಮೇಲೆ ಬಿತ್ತು. ಅಂತೇಳಿ ಅವನು ನೋಡೇ ಮಾತಾಡ್ಬಿಟ್ಟ. ರಾಜನಿಗೇನು ಗೊತ್ತಾಯಿಲ್ಲ, ಏನೋ ಮಾತಾಡ್ತಿದ್ದಾನೆ. ಆಯ್ತು, ಮುಗೀತು. ಆ ಅಧಿಕಾರಿ ಕಡೆಗೆ ನೋಡಿ ಜಯಸೇನ ರಾಜನ್ ನೋಡಿ ಅವನು ನೋಡಿ ಮಾತಾಡ್ತಿದ್ದಾಗ ಎದೆ ಡಾವಡಾವ ಹೊಡ್ಕೊಂಬತ್ತ ಅಧಿಕಾರಿ. ಅಲ್ಲ, ಮೊನ್ನೆ ಬಂದಿರೋ ಜಯಸೇನ ರಾಜನಿಗೆ ಎಷ್ಟು ಆಪ್ತನಾಗ್ಬಿಟ್ಟಿದ್ದಾನೆ. ರಾಜ ಏನು ಹೇಳಿದ್ನೋ, ಇವನೇನು ಹೇಳಿದ್ನೋ, ನನ್ನನ್ನು ಯಾಕಂದು ದುರ್ಗೊಟ್ಕೊಂಡು ನೋಡಿದ್ರು, ನನ್ನ ಕಡೆ ಕೈ ಮಾಡಿದ್ರು. ಅಯ್ಯೋ, ಏನಪ್ಪ, ನನ್ನ ಅಧಿಕಾರ ಹೋಗ್ಬಿಡುತ್ತೇನೋ, ಎಲ್ಲಿ ನಂಗೆ ಗೊತ್ತಿದ್ದಂಗೆ ತಪ್ಪ. ಅವನು ಪ್ರಾಮಾಣಿಕನೇ, ತಪ್ಪಾಗಿಬಿಟ್ಟಿದ್ಯೋ ಏನೋ, ಏನು ಮಾಡಲಿ, ಇವರ ಕೆಲಸ ಹೋಗ್ಬಿಟ್ರೆ ಮೊದಲೇ ಕಷ್ಟ. ಅಯ್ಯೋ, ಏನಾರು ಮಾಡಬೇಕು ಅಂತ ಹೇಳಿ ಸಾಯಂಕಾಲ ಮೆಲ್ಲಗೆ ಜಯಸೇನನ ಹತ್ರ ಹೋದ. ನಮಸ್ಕಾರ ಸ್ವಾಮಿ ಅಂಥೇಳಿ ಕುಶಲೋಪರಿ ವಿಚಾರಿಸಿದ. ಏನು ಒದ್ದಾಡ್ತೀರಿ, ಏನು ಹೇಳಿ? ಏನಿಲ್ಲ, ತಾವು ರಾಜ್ಯಸಭೆಯಲ್ಲಿ ಮಹಾರಾಜರ ಜೊತೆ ಏನೋ ಗುಟ್ಟ ಮಾತಾಡ್ತಾ ಇದ್ರಿ. ಹೌದು, ಮತ್ತು ನನ್ನ ಕಡೆಗೆ ನೋಡಿ ಏನೋ ಕೈ ಬೆರಳು ತೋರಿಸಿ ಏನೋ ಹೇಳಿದ್ರಿ ಅಂಥೇಳಿ ಕೈ ಹಿಸ್ಕೊಳ್ತಿದ್ದೆ. ಮಹಾರಾಜರೇನೋ ನಿಮ್ಮ ಬಗ್ಗೆ ಹೇಳಿದರು ಅಂತ ಇವನು ಹೇಳ್ದ. ಅವನಿಗೆ ಮೊದಲೇ ಹೆದರ್ದವನ ಮೇಲೆ ಹಾವೆತ್ತಂಗೆ ಆಯಿತು. ಅಯ್ಯೋ, ನೋಡಿ, ನಾನು ಪ್ರಾಮಾಣಿಕ, ಮೋಸ ವಂಚನೆ ಮಾಡ್ತಾರೆ ಮಕ್ಕಳಲ್ಲಿಗ. ನೋಡಿ, ದಯವಿಟ್ಟು ಮಹಾಪ್ರಭುಗಳೇ, ನನ್ನ ಬಗ್ಗೆ ಅಸಮಾಧಾನ ಬರದೇ ಇದ್ದಂಗೆ ಇನ್ನಾರು ಒಳ್ಳೆ ಮಾತು ಹೇಳಿಬಿಡಿ, ನನ್ನ ಕಷ್ಟಕ್ಕೆ ಸಿಗಿಸ್ಬೇಡಿ, ನಿಮ್ಮನ್ನು ನಾನು ನೋಡ್ಕೊಳ್ತೀನಿ ಅಂತ.
ಆಯ್ತಪ್ಪ ಅಂದ್ರೆ ಬಿಟ್ಟ ಇವನು. ಮಾರ್ದಿನ ಮತ್ತೆ ಹೋದ. ಮಹಾರಾಜ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇವನು ನೋಡಾದ್ಮೇಲೆ ಇನ್ನೊಬ್ಬ ಅಧಿಕಾರಿಯನ್ನು ನೋಡಿ ಇದೇ ಥರನೇ ಮಾತಾಡಿಬಿಟ್ಟ. ಅವನು ಮತ್ತೆ ಬಂದ. ಇವನೇನು ಮಾಡಿದ್ದ, ಈ ಮೊದಲನೇವನು ಬಂದವನು, ನೋಡಪ್ಪ ನೀನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ, ಮಹಾಪ್ರಭುಗಳು ಸಮಾಧಾನ ಆಗಿದ್ದ ಕೂಡಲೇ ಅವನೊಂದು 1000 ಬಂಗಾರ ನಾಣ್ಯ ಕೊಟ್ಟುಬಿಟ್ಟ. ಹಿಂಗೆ ಮಾಡಿದ್ದಕ್ಕೆ 500 ರಾಜರಿಗೆ ಕೊಟ್ಟಿದ್ದ, 500 ಜಯಸೇನ ಇಟ್ಕೊಂಡ. ಮಾಡ್ದೇನು ಇನ್ನೊಬ್ಬರ ಹತ್ರ 2000 ಇಸ್ಕೊಂಡ, ಸರಿ ಮಾಡಿದೆ ಅಂತ. ಪ್ರತಿದಿನ ಒಬ್ಬೊಬ್ಬ ಅಧಿಕಾರಿ ಕಡೆಗೆ ರಾಜನ ಹತ್ರ ನೋಡಿ ಮಾತಾಡೋದು, ಅವ್ರು ಹೆದರ್ಕೊಂಡು ಬರೋದು, ಅವನಿಗೆ ಕೊಡೋದು, ಇವರು ಮಹಾಪ್ರಭುಗಳಿಗೆ 500 ಕೊಡೋದು, ಹಿಂಗೆ ನಡೀತಾನೆ ಇತ್ತು. ಒಂದು 3 ತಿಂಗಳಾಗಿಬಿಡ್ತು. ಎಲ್ಲರಿಗೂ ಏನು ನಡೀತಿದ್ದು ಗೊತ್ತಿಲ್ಲ, ಏನೋ ನನಗೊಬ್ಬನಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಬಿಟ್ಟಿದ್ರು. ಇವನೇನು ಮಾಡಿದ್ದಾನೆ, ಜಯಸೇನ ಮಹಾಪ್ರಭುಗಳ ಹತ್ರ ದೊಡ್ಡದೊಂದು ಚೀಲ ತಗೊಂಡೋಗಿ ಇಟ್ಟ. ಮಹಾಪ್ರಭುಗಳೇ ನೋಡಿ, ನಾನೊಬ್ಬ ಮೋಸಗಾರ, ದೂರ್ತ. ಆದರೆ ನಿಮ್ಮ ಎದುರುಗಡೆಗೆ ಈ ಥರ ಮೋಸ ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನು ಇನ್ಮೇಲೆ ಪ್ರಾಮಾಣಿಕನಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ತಗೊಳ್ಳಿ. ಈ ಥರ ಉಪಾಯ ಮಾಡಿ ನಾನು ನಿಮ್ಮ ಅಧಿಕಾರಿಗಳಿಂದೆಲ್ಲವೂ ಸಹಿತ ಅವ್ರು ಹೆದರ್ಕೊಂಡು ಕೊಟ್ಟಿದ್ದಾರೆ ನೋಡಿ, 3 ಕೋಟಿ ಬಂಗಾರ ನಾಣ್ಯಗಳಿದೆ, ಇದು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ನಾನೇನು ನಿಮಗೆ ಕೊಟ್ಟಿದ್ದೆ ಅದನ್ನೆಲ್ಲ ತೆಗೆದು ಇದು ಉಳಿದಿರೋದು, ಇದನ್ನು ರಾಜ್ಯದ ಹಿತಕ್ಕೆ ಬಳಸ್ಕೊಳ್ಳಿ, ನಾನು ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದೆ. ರಾಜನಿಗೆ ಬಹಳ ಸಂತೋಷ ಆಗ್ಬಿಡ್ತು. ಭಲೆ ನೀನು ಯಾರಿಗೂ ಮೋಸ ಮಾಡಿಲ್ಲ, ಆದರೆ ನಿನ್ನೊಂದು ಜಾಣತನ ಬೆಳೆಸಿ ನಿನ್ನ ಹಣವು ಪೋಲಾಗದಿದ್ದಂಗೆ ಮಾಡಿ ಭಂಡಾರಕ್ಕೆ ಇಷ್ಟು ತಂದು ಕೊಟ್ಬಿಟ್ಟಿದ್ದೀಯಾ ನೋಡು. ಇನ್ನು ಮೇಲೆ ನೀನು ಮೋಸ ಮಾಡಲ್ಲ ಅಂತ ಹೇಳಿದ್ದೀಯ, ಎಲ್ಲೂ ಹೋಗಬೇಡ, ನನ್ನ ಹತ್ರನೇ ನಿಜಕ್ಕೂ ಮಹಾಮಂತ್ರಿಯಾಗು, ನಿನ್ನಂಥ ಸಲಹೆಗಾರ ಬೇಕು. ನಿನ್ನ ಸಲಹೆ ತಗೊಂಡ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ನೀನು ಪ್ರಾಮಾಣಿಕ ಇದ್ಬಿಟ್ರೆ ಅಷ್ಟು ಸಾಕು ಅಂತ ಮಹಾಪ್ರಭು ನೋಡಿ, ತಿನ್ನೋ ಅನ್ನದ ಮೇಲೆ ಆಣೆ ಮಾಡ್ತಿದ್ದೀನಿ, ನಿಮ್ಮ ಪಾದ ಸಾಕ್ಷಿಯಾಗಿ ಆಣೆ ಮಾಡ್ತಿದ್ದೀನಿ. ಇನ್ನು ಮೇಲೆ ನಾನು ಎಲ್ಲೂ ಯಾರಿಗೂ ಮೋಸ ವಂಚನೆ ಮಾಡೋದೇ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ, ಖಂಡಿತವಾಗೂ ಸಹಿತ ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ಇಂಥ ಪದವಿ ಕೊಟ್ಟಿದ್ದೀರಿ, ಇನ್ಯಾಕೆ ನಾನು ಸಣ್ಣ ಕೆಲಸ ಮಾಡಲಿ. ನನ್ನ ಉದ್ದೇಶ ನಿಮ್ಮ ರಾಜ್ಯದ ಏಳಿಗೆ, ನಿಮಗೆ ನಿಷ್ಠನಾಗಿರೋದು ಅಂಥೇಳಿ ಅವನು ಅದೇ ರೀತಿ ಬದುಕಿ ಮಹಾರಾಜರನ್ನು, ರಾಜ್ಯವನ್ನು ಅಭಿವೃದ್ಧಿಗೆ ತಂದ. ನೋಡಿ ಮಕ್ಕಳೇ, ಪ್ರತಿಯೊಬ್ಬನಿಗೂ ಸಹಿತ ಒಂದಲ್ಲ ಒಂದು ಶಕ್ತಿ ಇರುತ್ತೆ, ಪ್ರತಿಭೆ ಇರುತ್ತೆ, ಅದನ್ನು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಇದನ್ನು ಯಾವತ್ತೂ ಸಹಿತ ದೇಶದ ಹಿತಕ್ಕೋ ಸಮಾಜದ ಹಿತಕ್ಕೋ ಬಳಸ್ಕೊಂಡ್ರೆ ಅವನಿಗೂ ಒಳ್ಳೆಯದು, ದೇಶಕ್ಕೂ ಸಮಾಜಕ್ಕೂ ಒಳ್ಳೆಯದು. ನೋಡಿ ರೌಡಿಗಳಿದ್ದಾರಪ್ಪ, ಧೈರ್ಯ ಇದೆ, ಹೊಡೆದಾಡ್ಕೊಂಡು ಇಲ್ಲೇ ಹೊಡೆದಾಡ್ಕೊಂಡು ಸಾಯ್ತಾರೆ. ಇದೇ ಧೈರ್ಯವನ್ನು ಅವ್ರ ಸೇನೆಗೆ ಸೇರಿ ನಮ್ಮ ಗಡಿಯಲ್ಲಿ ಶತ್ರುಗಳ ಜೊತೆ ಹೋರಾಡಿದರೆ ಎಷ್ಟು ಗೌರವ, ಜೊತೆಗೆ ರಾಷ್ಟ್ರ ರಕ್ಷಣೆ ಆಗುತ್ತೆ, ಪವಿತ್ರ ಕರ್ತವ್ಯ, ಅವನಿಗೆಲ್ಲರೂ ಸಹಿತ ಸೆಲ್ಯೂಟ್ ಹೊಡಿತಾರೆ. ಹಾಗೇನೆ ಕಳ್ಳರಿದ್ದಾರಲ್ಲಪ್ಪ, ಎಲ್ಲೆಲ್ಲಿ ಹಿಂಗೇನೇನು ಮಾಡಬೇಕು ಎಲ್ಲ ಗೊತ್ತಿರ್ತೀವಿ. ಕಳ್ಳರು ನಾವೇನು ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಬೇಕು, CID ಕೆಲಸ ಮಾಡೋಕ್ಕೆ ಅವರೇ ಲಾಯಕ್. ಅವನು ಕಳ್ಳತನ ಬಿಟ್ಟು ತನ್ನ ಜಾಣತನವನ್ನು ಕಳ್ಳನ ಪತ್ತೆ ಮಾಡಲಿಕ್ಕೆ ಬಳಸಿದರೆ ಎಷ್ಟು ಅನುಕೂಲ ಆಗುತ್ತೆ. ಯಾವತ್ತೂ ಸುಳ್ಳು ಹೇಳೋದು, ಮೋಸ ಮಾಡೋದು ಇದಕ್ಕೆ ಸೀಮಿತ ಆಗದೆ ಕೊಲೆ ಸುಲಿಗೆಗೆ ಬಿಟ್ಟು ನಮ್ಮಲ್ಲಿರುವ ಶಕ್ತಿಯನ್ನು, ಧೈರ್ಯವನ್ನು, ಸಾಹಸವನ್ನು ಸಮಾಜದ ಹಿತಕ್ಕೆ, ದೇಶ ಹಿತಕ್ಕೆ ಬಳಸಿದರೆ ಎಷ್ಟು ಒಳ್ಳೆಯದಾಗತ್ತಲ್ವಾ. ಒಳ್ಳೆಯದಾಗಲಿ. ನಮಸ್ಕಾರ.